ಅಲ್ಲ ಪಶು ಅಲ್ಲಿ ದುಡಿಯಕ್ ಹೋಗಿದ್ದಲ್ಲ, ನೀರು ಊಟ ಏನ್ ಅಡ್ಜಸ್ಟ್ ಆಗ್ಲಿಲ್ಲ ಏನಪ್ಪ ನಿನಗೆ? ಎಷ್ಟು ಸರಿ ಬಿಟ್ಟಿಯಲ್ಲಪ್ಪ. ಅಯ್ಯೋ ಅತ್ತೆ, ಹಾಗೇನಿಲ್ಲ ಅತ್ತೆ. ನೀರೇನು ಇಲ್ಲಿ ನಮ್ಮೂರಲ್ಲಿ ಹಂಗದ ನೀರ್, ಅಲ್ಲಿನೂ ಅಷ್ಟೇ ಸಿಹಿ ನೀರಿದ್ ಬಿಡು. ಆದ್ರ ಊಟನ 3 ಹೊತ್ತು ಊಟ ಮಾಡೋಕಿತ್ತಲ್ಲ, ನಾವು ಇಲ್ಲ ದುಡಿಯಕ್ ಹೋಗಿ ಮತ್ತೆ ಊಟಕ್ಕ ಎಲ್ಲ ಖರ್ಚು ಮಾಡಿದ್ರ ಹೆಂಗಂತಂದು ಬೆಳಗ್ಗೆ ಊಟ ಮಾಡಿದಾರು ಮಧ್ಯಾಹ್ನ ಊಟ ಮಾಡ್ತಿದ್ದಿಲ್ಲ. ಒಮ್ಮೆಕ ರಾತ್ರಿ ಊಟ ಮಾಡ್ತಿದ್ವಿ. ಅದಕ್ಕ ಸ್ವಲ್ಪ ಸರಿದಂಗ್ ಕಾಣಕತ್ತೀನೈತೆ. ಅಯ್ಯೋ ಹೌದೇನಪ್ಪ. ಹಂಗಿದ್ರ ಸುಮ್ನೆ ಅಲ್ಲಿ ಹೋಟ್ಲದ ಊಟ ಯಾಕೆ ಮಾಡಕ್ ಹೋಯ್ದಪ್ಪ? ಅದ್ರಾಗ ಅರ್ಧ ಮರ್ಧ ಸುಮ್ನೆ ಹೆಂಗಾನ ಇಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಇರ್ತಿದ್ರು. ಗೌರಿ ನಾನು ಕರ್ಕೊಂಡ್ ಹೋಗಿದ್ರ ನೀನ್ ದುಡ್ಕೊಂಬಂದ್ರ ಆಕಿ ನಿನ್ಗೆ ಅಡಿಗೆ ಮಾಡ್ಯಾರ ಹಾಕ್ತಿದ್ಲು. ಹೆಂಗಾರ ಪುಟ್ಟಿ ನೋಡ್ಕೊನಕ ರಜ್ಜಾ ಹೆಚ್ಚಿ ಇದ್ರು. ಹೆಂಗಾರ ಸ್ಕೂಲ್ ಕೂಡ ಓದ್ತಿದ್ಲು ಆಕಿ. ಹುನ್ರಿ ಬಿಗ್ರ, ನಾನು ಅದೇ ಹೇಳಿದ್ನೆ. ಹೆಂಗಾರ ಸುಮ್ಮ ದೊಡ್ಡಾಕಿ ಆಗ್ಯಾಳಲ್ಲ, ರೌಂಡ್ ಬಿಟ್ಟು ಇರ್ತಾಳ, ನಾನು ಕರ್ಕೊಂತೀವಿ. ಬೇಕಾರೆ ನೀನ್ ಗೌರಿ ಕರ್ಕೊಂಡ್ ಹೋಗಪ್ಪ, ನಿನ್ಗೆ ಅಡಿಗೆ ಮಾಡಕ ಒಬ್ರು ಹೆಂಗಾನ ಬೇಕ. ನೀನ್ ಸುಮ್ನೆ ಓಡ್ಲಾಗ ಏನ್ ತಿಂತಿ? ಸುಮ್ನೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಸುಮ್ನೆ ದುಡ್ಡನ್ನು ಸುಮ್ನೆ ಖರ್ಚಾತೈತಿ. ಗೌರಿ ಕರ್ಕೊಂಡ್ ಹೋಗಂದ್ರ ಬ್ಯಾಡಮ್ಮ, ಅದೇನು 1 ತಿಂಗಳಲ್ಲ, ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತಂದು ಹೇಳೋದ್ರ ನೋಡ್ರಿ ಬೇಗ್ರ. ಹೌದೇನ್ರಿ ಬೇಗ್ರ? ಶಿವ ಬಾಳ ಸಾರಿ ಬಿಟ್ಟು ಅಂದ್ಬಿಡ್ರಿ. ನಾನು ನಿನ್ನ ಬಸ್ ಸ್ಟ್ಯಾಂಡ್ ನೋಡಿಗಟ್ಟಿಲ್ಲ ನಮ್ ಶಿವನ ಅಲ್ಲ ಅನಿಸ್ಬಿಡ್ತಿ. ಮಾತಾಡ್ಸಕಂತ ಹೋಗಕಂತ ಮಾಡೀನಿ. ನಮ್ ಶಿವ ಅಲ್ಲ ಅನ್ಬಿಡು, ನಮ್ ಶಿವ ಹಿಂಗಿದ್ಲ ಅಂತ ನಾನ್ ಮಾಡೀನಿ. ಆಮೇಲೆ ನಮ್ ಮನೆಯವ್ರು ಹೇಳಿದ್ರೆ ಶಿವನ ನೋಡಿ ಸ್ವಲ್ಪ ತೆಳ್ಳಗಾಗ್ಯಾನ ಅಷ್ಟೇ ಅಂತಂದ್ರು. ಅವಾಗ ಅವ್ ಮಾತಾಡ್ಸ್ಲೇಬೇಡ ಅಂತ ಹಂಗ ನಿಂತೆ. ಶಿವನ ಬಂದು ಮಾತಾಡ್ಸಿನ. ಅವಾಗ ಗೊತ್ತಾಯ್ತ ನಮ್ ಶಿವನ ಈತ ಅಂತಂದು. ಹೌದ್ರಿ, ಬಾಳ ಸರಿ ಬಿಟ್ಟನ. ಇಲ್ಲಿ ಊರಿಗೆ ಬಂದನಲ್ರಿ, ಇಲ್ಲಿನೂ 3 ಹೊತ್ತು ಬೇಷ್ ಉಣಪ್ಪ ಅಂದ್ರ ಒಂದಿಟ್ಟು ಈಟ ಉಣ್ತಾನ ನೋಡ್ರಿ. ನೀವನ ಹೇಳುವರಿ ಹೋಗಟ್ನ್ಯಾಗ, ಆವಾಗ ನೀವ್ ಹೇಳಿರೇನಂತಂದು ಹೊಟ್ಟೆ ತುಂಬ ಊಟ ಮಾಡ್ತಾನ. ನೀವನ ಹೇಳುವರಿ ಸ್ವಲ್ಪ. ಹೌದೇನ್ರಿ ಬೇಗ್ರ? ನಾನು ಹೇಳ್ತೀನಿ ಹೇಳ್ರಿ. ಅಲ್ಲಪ್ಪ ಯಾಕಪ್ಪ ಶಿವು, ಅಲ್ಲಂತ್ರು ದುಡಿಯಕ್ ಹೋಗಿದ್ದಿ, ಬರೀ ಕೆಲ್ಸ ಅಂತಂದು ಸರಿ ಊಟ ಮಾಡ್ತಿದ್ದಿಲ್ಲ ಅಂತ. ಇಲ್ಲೇನ ಬಂದ್ಮೇಲೆ ಕರೆಕ್ಟ್ ಊಟ ಮಾಡಕ್ ಬರಲ್ಲನಪ್ಪ. ಇನ್ನೊಂದಿಟ್ಟು ತೆಳ್ಳಗಾಕಂತ ಮಾಡಿ ಏನ ನೋಡಿ, ಹಂಗ ಕಣ್ಣೆಲ್ಲ ಒಳಕ್ ಹೋಗ್ಬಿಟ್ಟವ. ಇಲ್ಲೇ ಅನಿಸತೆ, ಇಲ್ಲೇ ಊರವ ಓದ್ತೀನಿ ಅಂತ ಕೆಲ್ಸಕ್ಕ. ಹೊಟ್ಟೆ ತುಂಬ ಊಟ ಮಾಡಪ್ಪ 3 ಹೊತ್ತು. ಸರಿ ರೀ ಅತ್ತೆ. ಅಜ್ಜಿ, ಅವಾಗ್ಲಿಂದ ಬಂದವರು ನಿನ್ನ ಅಳಿಯಂದ ಮಾತಾಡೋದಾತು. ನಾನು ಅದೀನಿ, ನಿಮ್ಮ ಮೊಮ್ಮಗಳು ಸ್ವಲ್ಪ ನೋಡಿ. ಅಯ್ಯೋ ನಮ್ ತಾಯಿ, ಹೆಂಗಂತೀಯಲ್ಲೋ ಇವ, ನಿನ್ನಂಗ್ ಮರ್ಯಾದತೈತೆ ಪುಟಿ. ನಿಮ್ಮ ಮಾವ ನಿನ್ಗೆ ಮೊನ್ನೆ ನೀನು ಊರಿಗೆ ಬರ್ಲಿಲ್ಲಲ್ಲ, ನಿಮ್ಮ ಅಮ್ಮ ಅಷ್ಟ ಬಂದಿದ್ಲಲ್ಲ, ಅಲ್ಲೇ ನಿಮ್ಮ ಅಮ್ಮಗ ಒಂದು ಹೊಸ ಸೀರೆ ಕೊಡ್ಸಿದ್ದ. ನೀನು ಬರ್ಲಿಲ್ಲಲ್ಲ, ಅಕ್ಕ ನಮ್ ಕೈಲಿ ಕಟ್ ಕಳ್ಸ್ಯಾನ ನೋಡ್ ನಿಮ್ಮ ಮಾವ ನಿನ್ಗೆ ಒಂದ್ ಅಂಗಿ. ಅಲ್ಲಿ ಬ್ಯಾಗ್ ಅಲ್ಲಿ ಇತ್ತು ನೋಡ್, ನಿಮ್ಮ ಅಜ್ಜಿ ಬ್ಯಾಗ್ ತಂದಳ ಒಂದು, ಲೈತಿ ನೋಡೋಗವ ಹೆಂಗಾಗತ್ತೆ ಉಟ್ಕೊಂಡು. ಅಯ್ಯ, ಮಾವ ನನಗೆ ಹೊಸ ಅಂಗಿ ಕೊಡ್ಸೋತ? ಹಾಗಾದ್ರ ಎಲ್ಲೈತಿ ಬ್ಯಾಗು? ನೋಡಿ ಹಾಕೊಂಡ್ ಬರ್ತೀನಿ. ನಾನು ಹೆಂಗ್ ಕಾಣುತ್ತ ನೋಡ್ತೀನಿ ಡ್ರೆಸ್. ಸರಿ ಕಣವ, ನಿಮ್ಮ ಅಜ್ಜಿನ್ ಕೇಳು ಬ್ಯಾಗ್ ಎಲ್ಲಿಟ್ಟೈತಿ ಅಂತ. ಅಲ್ಲೇ ಬ್ಯಾಗ್ ಅಲ್ಲಿ ಇತ್ತು ನೋಡು. ಅಜ್ಜಿ, ನೀ ತಂದಿರೋ ಬ್ಯಾಗ್ ಎಲ್ಲಿಟ್ಟಿ? ಅದ್ರಾಗ ಮಾಮ ನನಗೆ ಕೊಡ್ಸಿರೋ ಹೊಸಂಗಿ ಐತಂತ. ಎಲ್ಲಿಟ್ಟಿದೀಯ ಅಜ್ಜಿ ಬ್ಯಾಗು? ಅಲ್ಲೇ ಒಳಗೈತಿ ನೋಡವ. ನೋಡೋಗು. ನಮ್ಮ ಮಾವಾಗ ತಂದನ, ಹೆಂಗೈತಿ ನೋಡೋಗು, ಒಳಗೈತಿ ನೋಡಲಿ. ಹೌದಾ ಅಜ್ಜಿ? ಸರಿ, ಹೋಗಿ ಅಕ್ಕಂಡ ಬಂದು ತೋರಿಸ್ತೀನಿ ಇರ್ರಿ. ಸರಿ ಕಣವ ಅಕ್ಕ. ಪುಟ್ಟಿ, ಇವಾಗ ಏನೈತಿ ಹೊಸ ಡ್ರೆಸ್ ಹಾಕೋನಕ್ಕ? ಯಾವ್ದಾದ್ರ ಹಬ್ಬ ಬರುತ್ತಲ್ಲ, ಇವಾಗ ಈ ದಸರಾ ಬರುತ್ತಲ್ಲ, ಅವಾಗ ಅಕ್ಕೇನಂತಿ. ಇವಾಗ ಯಾಕೆ ಅಕ್ಕಂತಿ? ಬೇಡ ಈಗ. ಹೋಗಮ್ಮ, ನಾನು ಈಗಲೇ ಅಕ್ಕಂತೀನಿ. ಅಕ್ಕಂದು ನೋಡ್ತೀನಿ, ಚೆನ್ನಾಗಿ ಕಂಡ್ರೆ ವಾಪಸ್ ದಸರಾ ದಿನ ಅಕ್ಕಂತೀನಿ. ಇವಾಗ ಅಕ್ಕಂಡಷ್ಟ ಸ್ವಲ್ಪ ನೋಡಿ ನನ್ನ ಫ್ರೆಂಡ್ಸಿಗೆಲ್ಲ ತೋರ್ಸ್ ಬರ್ತೀನಿ. ನೀನೇನ್ ಹೇಳಿದ್ರು ನಾನು ಕೇಳಲ್ಲ, ನಾನು ಹೋಗ್ತೀನಿ, ಅಕ್ಕಂಬರ್ತೀನಿ ಈಗ. ಪುಟ್ಟಿ, ಇವತ್ ಬೇಡವ, ಕೇಳು ಸ್ವಲ್ಪ. ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಇವತ್ತು ಯಾರ ಮಾತು ಕೇಳಲ್ಲ. ನಮ್ಮ ಮಾವ ಹೊಸ ಡ್ರೆಸ್ ಕೊಡ್ಸ್ಯಾನ, ಇವತ್ತು ಅಕ್ಕಂತೀನಿ. ನಾನು ಯಾರ ಮಾತು ಕೇಳಲ್ಲ, ನಾನು ಒಂಟೆ. ಈ ಹುಡುಗಿ ಹೇಳಿದ ಮಾತು ಒಂದು ಕೇಳಲ್ಲ. ಇವತ್ ಬ್ಯಾಡಂದ್ರ ಕೇಳಿಲ್ಲ ನೋಡ, ಹೋಗ್ಬಿಡುತ್ತೆ ಆ ಕಡೆ ಅಕ್ಕನಕ. ಇರ್ಲಿ ಬಿಡಾಯವ, ಈಗ ಅದೇನು ಅಕ್ಕಂದ ಅಡ್ಡಾಡತ್ ನಂದಿಲ್ಲಲ್ಲ. ಸ್ವಲ್ಪ ಫ್ರೆಂಡ್ಸ್ಗೆ ತೋರಿಸಿ ವಾಪಸ್ ಹುಚ್ಚಂತೈತಿ. ಹುಚ್ಚಾಕತ್ತೈ ನೋಡಿ. ವಾಪಸ್ ಬೇಕಾರ ದಸರಾ ದಿನ ಅಕ್ಕನಂತಿ. ಅದೇ ಅದ್ನ ಯಾಕೆ ಬೈತು ಬಿಡು, ಅದೇನು ಸಣ್ಣದ ಹುಡುಗಿ ಅಲ್ಲಮ್ಮ. ಇವತ್ತೇನೈತಿ, ಸುಮ್ನೆ ಯಾಕೆ ಹೊಸ ಬಟ್ಟೆ? ಒಮ್ಮೆ ಹಬ್ಬದ ದಿನ ಅಕ್ಕಂತ ಅಂತ ಹೇಳಿದೆ. ಸರಿ ಬಿಡ್ರಿ. ನೀವು ಒಂದೀಟು ಬೈಯಲ್ಲ ಮೊಮ್ಮಗಳ, ಅವಳು ಅದಕ್ಕೆ ಇಷ್ಟು ನಾ ಕೇರಿ ಬಿಟ್ಟಾಳ. ಇರ್ಲಿ ಬಿಡ, ಏನಾಗತ್ತ.
ಸರಿ ಬಿಡಮ್ಮ. ಏನ್ರಿ ಬೀಗ್ರ ಹೊಲಕ್ಕೆ ಏನ್ ಹಾಕಿರಿ ಈಗ? ಜೋಳ ಹಾಕಿ ಬರ್ರಿ ಬೀಗ್ರ, ಇನ್ನೊಂದ್ ತಿಂಗಳ ಆಮೇಲೆ ಕೊಯ್ಸ್ಬೇಕು. ಹೌದೇನ್ರಿ? ಹಂಗಾರ ಜಾಳ ಬೇಸ್ ಬಂದಿರ್ತಿ ಸತ್ಯ ಆ ಕಡೆ ಎಲ್ಲ ಮಳೆ ಎಲ್ಲ ಬೇಸ್ ಐತಿ. ಸತ್ಯ ನಾವಂತ್ರು ಜಾಳ ತಗನಲ್ ನೋಡಪ್ಪ. ಬೀಗ್ರೂರ್ ಕಡೆನೇ ಸತ್ಯ ಮೇಲಿಂದ ಜಾಳನ ತರ್ಸದ. ಅಯ್ಯೋ ಅದಕ್ಕೇನ್ ಬಿಡ್ರಿ ಬೀಗ್ರ, ಕೊಡೋಣ ಬಿಡ್ರಿ. ನಿಮ್ಗೆ ಜೋಳ ಆದಾಗ ನನ್ಗೆ ಫೋನ್ ಮಾಡ್ರಿ, ನಾನು ನನ್ ಮಗನ್ ಕೂಡ ಒಂದ್ ಗಾಡಿಗೆ ಹಾಕಿ ಕಳಿಸ್ತೀನಿ. ಸರಿ ಬೀಗ್ರ, ಹಂಗ ಆಗ್ಲಿ. ಹೌದು, ನೀವೇನ್ ಹಾಕಿರಲ್ಲ ಹೊಲ್ದಾಗ? ನಾ ಅದೇ ದಾರಿ ಬರೋತ್ನ ಕಾಣಿದ್ವಲ್ಲ, ಅಲ್ಲಿ ಸ್ವಲ್ಪ ದೂರ ಇತ್ತಲ್ಲ, ಏನ್ ಭತ್ತ ಹಾಕಿದಂಗ್ ಕಾಣಿತ್ತು. ಭತ್ತ ಹಾಕಿರಲ್ಲ? ಬೀಗ್ರ ಭತ್ತನ ಈ ಕಡೆ ಎಲ್ಲ ಬೇಸಾಗದು. ಮತ್ತೆ ಕಬ್ಬು ಇವೆಲ್ಲ ಇಡ್ತಾರ ಬಿಡು. ಅವು ಒಮ್ಮೊಮ್ಮೆ ಬೇಸ್ ಬಂದ್ರೆ ಬಂದ್ಬಿಡ್ತವೆ, ಇಲ್ಲಂದ್ರೆ ಇಲ್ಲ. ಭತ್ತ ಮಾತ್ರ ಬೇಸ್ ಬರುತ್ತ. ಆ ಕಡೆ ಎಲ್ಲರೂ ಬಾಳ ಭತ್ತನ ಹಾಕ್ಬಿಡ್ತಾರ. ಹೌದ್ ಹೇಳ್ರಿ, ದಾರಿ ಅಂತ ನೋಡ್ಕೊಂಡ್ ಬಂದಿವಲ್ಲ, ಎಲ್ಲರೂ ಭತ್ತನ ಬೆಳೆತಿದ್ರು. ಬೀಗ್ರ ಈ ಕಡೆ ಎಲ್ಲ ಭತ್ತನೇ ಬೆಳೆಯೋದು. ಸರಿ ಸರಿ, ಆಮೇಲೆ ಊಟ ಮಾಡಿ ಮಾತಾಡ್ಕೊಂಡ್ ಕುಂದ್ರಂತ್ರಿ. ಅಲ್ಲೇ ಒತ್ತಾಗೈತಿ. ಗೌರವ, ಊಟ ತಾಂಬರ ಹೋಗವ, ಎಲ್ಲ ಇಲ್ಲೇ ಕುತ್ಕೊಂಡ್ ಊಟ ಮಾಡ್ಬಿಡನ್ರಿ. ಸರಿ ರೀ ಅತ್ತೆ. ಐ ನಾನು ಮಾಮ ಕೊಡ್ಸಿರೋ ಅಂಗಿ ಹಾಕೊಂಬಂದೆ. ಮಾಮ ಕೊಡ್ಸಿರೋ ಅಂಗಿ ತುಂಬಾನೇ ಚೆನ್ನಾಗಿದೆ. ಮಾಮಗ ಫೋನ್ ಮಾಡಿ ಇವತ್ತು ಮಾಮ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಜ್ಜಿ, ಅಮ್ಮ, ತಾತ, ನೋಡಿ ನನ್ನ ಡ್ರೆಸ್ ಹೆಂಗಿದೆ? ಹ್ಞೂ, ಸೂಪರ್ ಆಗಿ ಐತ್ ನೋಡು. ಪುಟಿ, ಚೆನ್ನಾಗೈತ್ ನೋಡ. ನಿಮ್ಮ ಮಾವ ಲಕ್ಷಣವಾದ ಡ್ರೆಸ್ ತಗೊಂಡ್ಬಿಡು. ಇವನಲ್ಲಿ ಟೀಟನು ಹಾಕಿರ್ತಾರ ಹುಡುಗರಿಗೆ. ನಿಮ್ಮ ಮಾವ ನೋಡು, ಕೈ ತುಂಬಾ ಕಾಲ್ ತುಂಬಾ ದಂಗಿ ತಗೊಂಡ ನೋಡು. ಚಂದ ಕಾಣ್ತಿ ತಗರ. ಸಾಕವ, ಹುಚ್ಚಾಯ್ಬಿಡು. ಹಬ್ಬದ ದಿನ ಹಾಕನಂತಿ. ಸರಿ ಅಜ್ಜಿ. ಗೌರಿ, ಪುಟ್ಟಿಗೆ ಸ್ವಲ್ಪ ದೃಷ್ಟಿ ತೆಗಿಯವ. ಡ್ರೆಸ್ನ ಚಂದ ಕಾಣಕತ್ತಿ ಬಿಟ್ಟಾಳ. ನಾನು ಕಂಡ್ಬಿಟ್ಬಿಟ್ಟೆ. ಸರಿ ರೀ ಅತ್ತೆ. ಚಂದ ಕಾಣಕತ್ತೀವ. ಹುಚ್ಚಾಕ್ ಬಿಡೋಗವ, ಮತ್ತೆ ಕಣ್ಣು ಬರ್ತೈತಿ. ಹೋಗು, ನಮ್ಮಮ್ಮ ದೃಷ್ಟಿ ತೆಗಿತಾಳ. ನಿಮ್ಮ ಅಜ್ಜಿ ಹೇಳಿದಾಗ ನಾನು ಸಹ ಕಂಡ್ಬಿಟ್ಬಿಟ್ಟೆ ನೋಡವ ನಿನಗೆ. ಹೋಗವ, ದೃಷ್ಟಿ ತೆಗಿಸಿ. ಸರಿ ಅಜ್ಜಿ. ಸರಿ ನಡಿ ಪುಟ್ಟಿ, ಹಂಗೆ ಹುಚ್ಚಾಕು. ನಾ ದೃಷ್ಟಿ ತೆಗಿತೀನಿ. ಮಟನ್ ಮಾಡಿದ ಊಟ ಮಾಡುವಂತೆ. ಸರಿ ಅಮ್ಮ. ಬೇಕ್ರ, ಈ ಕಡೆ ಬರ್ರಿ. ಊಟ ಮಾಡೋಣ ಬರ್ರಿ. ಅಲ್ಲೇ ಒತ್ತಾಗೈತಿ. ಬಂದಾರ ಚಾ ಕುಡ್ದಾರ, ಹಂಗ ಕುಂತೀರಿ. ಬರ್ರಿ ಈ ಕಡೆ ಕುಡ್ ಬರ್ರಿ ಎಲ್ಲಾರು. ಗೌರಿ ಎಲ್ಲ ತರ್ತಾಳ, ಊಟ ಮಾಡ್ಬಿಡಂడి. ಬರ್ರಿ ಎಲ್ಲಾರು. ಅಲ್ಲಪ್ಪ ಶಿವು, ನೀನು ಬಾರಪ್ಪ. ರೀ, ನೀವುನು ಬರ್ರಿ. ಸರಿ ಅಮ್ಮ. ಬೇರೆ ನೀವು ಈ ಕಡೆ ಸ್ವಲ್ಪ ಬರ್ರಿ. ಈ ಕಡೆ ಪುಟ್ಟಿ ಗೌರಿ ಕೊಡ್ತಾರ. ಸರಿ ರೀ ಬೀಗ್ರಿ. ಬರ್ರಿ, ಈ ಕಡೆ ಬಾಲ ಕೊಡ್ರಿ. ಆ ಕಡೆ ಬೀಗ್ರು ಕೊಡ್ತಾರ. ಶಿವು, ನೀನು ಆ ಕಡೆ ನಿಮ್ಮ ಮಾವನ್ ಬಾಗಲು ಕೊಡಪ್ಪ. ಸರಿ ಅಮ್ಮ. ಅಲ್ಲಪ್ಪ ಶಿವು, ಯಾಕೆ ನಿಂತಿಯಪ್ಪ? ಬಾ ಕೊಡು ಬಾ. ಅಮ್ಮ ಈಗ ಕೊಡ್ತೀನಿ ಇರ್ರಿ. ಮತ್ತೆ ಇಲ್ಲಿ ಕುಂತ್ರ ದಾರಿಗೆ ಆಗ್ಬಿಡ್ತೀನಿ. ಮತ್ತೆ ಅವ್ರೆಲ್ಲಾರು ಇದನ್ ತರಕತ್ತಾರ ಅಡಿಗೆ ಮಾಡಿರೋದು. ಮತ್ತೆ ಅವ್ರ ಎಲ್ಲಿಂದ ಬರ್ಬೇಕು, ಅವ್ರೆಲ್ಲ ತಂದೇನು ಕೂಡ್ತೀನಿ ತಗರಿ ಅಮ್ಮ. ಸರಿ ಕಣಪ್ಪ, ಹಾಗೆ ಮಾಡೋದಾದ್ರೆ. ಅಯ್ಯೋ ನನ್ನ ಮಗಳ, ಎಷ್ಟು ಜಾಣ ಐತ್ ನೋಡಿ. ಎಲ್ಲಾರು ಊಟ ಕುಂತಾರ, ನಮ್ಮ ಅಮ್ಮಗ ಓಸಿ ತರಕ್ ಆಗಲ್ಲ ಅಂತಂದು ಇವ್ರು ತಂದಿಯೇನೋ. ಜಾಣ ಅದಿ ನೋಡು. ಬಾ. ಅಪ್ಪಯ್ಯ. ಇಲ್ಲೇ ಇಟ್ಬಿಡ ನೀರು. ಸರಿ ಅಜ್ಜಿ. ಪುಟ್ಟಿ, ಅಲ್ಲಿ ನಿಮ್ಮ ಅಜ್ಜಿ ಬಗಲ ಜಾಗ ಐತಲ್ಲ, ಅಲ್ಲೇ ಕೂಡವ. ಆ ಕಡೆ ನಿಮ್ಮ ಅಮ್ಮ ಕೊಡ್ತಾಳ. ಸರಿ ರೀ ಅಜ್ಜಿ. ಸ್ವಲ್ಪ ಇವನ್ನ ಆ ಕಡೆ ಇಡ್ತೀರಾ? ಇನ್ನು ಮಟನ್ ಸಾರು ಸುಡ್ತಾ ಐತಿ, ಅದನ್ನ ಸ್ವಲ್ಪ ತರ್ತೀನಿ. ಇವನ್ನ ಆ ಕಡೆ ಇಡ್ಲಿ ಸ್ವಲ್ಪ. ಹೌದಾ? ಸರಿ ಕೊಡು. ಅಡಿಗಂದ್ರ ಕೂಡು ಬರ್ರಿ. ಎಷ್ಟಾದ್ರಿಂದ ಇರ್ತೀರಿ? ಅತ್ತೆ ಈಗ ಕೊಡ್ತೀನಿ. ನನ್ನ ಮಗಳು ಮಟನ್ ಸಾರ್ ತರ್ತೀನಿ ಅಂದ್ಲು, ಅದು ಅಂತಂದ್ರೆ ಆಯ್ತು. ಕೊಡ್ತೀನಿ ತಗೊಳ್ರಿ ಅತ್ತೆ. ಸರಿ ಕಣಪ್ಪ. ಹೌದು ರೀ, ಎಲ್ಲ ತರ ಆತ. ನಾನು ಕೊಡ್ಲಾ ಆಗಾರ? ರೀ ಎಲ್ಲ ತಂದೆ. ಕೂಡ್ರಿ.
ಸರಿ ಆಯ್ತು, ನೀನ್ ಈ ಕಡೆ ಬಾ, ನಾನು ಹೋಗ್ತೀನಿ ಬಾ. ಸರಿ ಹೋಗೋದು ಎಲ್ಲಾರ್ಗು ಬಡಿಸ್ಕೊಟ್ಬಿಡವ ಒಂದ್ ಪ್ಲೇಟ್ನಾಗ. ಸರಿ ಅಷ್ಟೇ. ಸರಿ ಬೇಗ್ರೆ, ಊಟ ಮಾಡ್ರಿ. ನಿಮ್ಮ ಮಗಳು ಕರೆಂಟ್ ಹೋಗುತ್ತಂತಂದು ಮಟನು ಆಗ್ಲೇ ಮಾಡ್ಬಿಟ್ಟಾಳ. ಎಲ್ಲ ಚೆನ್ನಾಗೈತೆ, ಏನ್ ಮಾಡೈತೆ, ಊಟ ಮಾಡ್ರಿ. ಅಯ್ಯೋ ಇಲ್ಲೇಳ್ರಿ ಬೀಗ್ರೆ, ಬಿಸಿನ ಐತಿ. ಹೌದಾ ರೀ, ಸರಿ ತಗೋರಿ ಹಾಗಾರ, ಊಟ ಮಾಡ್ರಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ ಗೌರಿ ಅಪ್ಪ ಅಮ್ಮ ಬಂದಾಗ ನಮ್ಮ ಮನೇಲಿ ಮುದ್ದೆ ಮಟನ್ ಸಾರು ಮಾಡೈತಿ. ಊಟ ಮಾಡಕತ್ತೀವಿ ಎಲ್ರು. ಮಟನ್ ಸಾರು ಹೆಂಗ್ ಮಾಡಿದ್ವಿ ಅಂತಂದು ಪೋಸ್ ಕೊಟ್ಟಿವಿ. ಒಬ್ರು ಯಾರೋ ಮುದ್ದೆ ಮಾಡೋ ತೋರಿಸಿ ಅಂತ ಕೇಳಿದ್ರು. ನಂಗೆ ನಿಜ ಹೇಳ್ಬೇಕಂದ್ರೆ ಮುದ್ದೆ ಯಾವ ತರ ಮಾಡ್ತಾರ, ರಾಗಿ ಮುದ್ದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಬರ್ತದ ನೋಡಿ, ರಾಯಚೂರು ಆ ಕಡೆ, ರಾಯಚೂರು ಅದಲ್ಲ, ನಮ್ ಕಡೆ ಎಲ್ಲ ಭತ್ತನೇ ಬಾಳ ಬೆಳೆಯೋದು. ಅದಕ್ಕೆ ನಮ್ ಕಡೆ ಎಲ್ಲ ರೈಸ್ ಮಾಡ್ತಾರೆ, ಮುದ್ದೆ ಎಲ್ಲ ಮಾಡಲ್ಲ. ಅದಕ್ಕೆ ನಂಗೆ ಮುದ್ದೆ ಯಾವ ತರ ಮಾಡಕ್ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ರಾಗಿ ಮುದ್ದೆ ಮಾಡೋದು ನಾನು ನಿಮಗೆ ತೋರಿಸ್ಕೊಟ್ಟಿಲ್ಲ. ಅದು ಹೇಗಿರುತ್ತಂತಾನು ನಾನು ಒನ್ ಟೈಮ್ ತಿಂದೇ ಇಲ್ಲ. ನೀವು ಏನಾದ್ರು ರಾಗಿ ಮುದ್ದೆ ತಿಂದಿದ್ರೆ ಯಾವ ತರ ಇರುತ್ತೆ ಅನ್ನೋದ ಕಮೆಂಟ್ ಮಾಡಿ ತಿಳಿಸಿ. ಸರಿ ಫ್ರೆಂಡ್ಸ್, ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.